ಮಾಡಿಕೊಂಡಿದ್ದ ಮನೆಯಲ್ಲಿಯೇ ಕಳವು ಮಾಡಿ ಇದೀಗ ತನ್ನ 3 ಸಹಚರರೊಡನೆ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟ್ಟಿಗೇನಹಳ್ಳಿಯ ನಿವಾಸಿಯೊಬ್ಬರು ಕುಟುಂಬ ಸಮೇತ ಊರಿಗೆ ತೆರಳಿದ್ದ ವೇಳೆ ಮನೆಯ ಟೆರೆಸ್ ಬಾಗಿಲು ಮೀಟಿ ಒಳನುಗ್ಗಿದ್ದ ಆರೋಪಿಗಳು ಬೇರುವಿನಲ್ಲಿಟ್ಟಿದ್ದ ಚಿನ್ನಾಭರಣ ಹಾಗೂ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ರು. ಈ ಸಂಬಂಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತರು ದೂರನ್ನ ಕೂಡ ನೀಡಿದ್ರು. ಮನೆಗಳು ಪ್ರಕರಣವನ್ನ ದಾಖಲಿಸಿಕೊಂಡ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಸುರೇಶ್ ನಾಯಕ್ ಅವರು ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ತನಿಖೆಯ ವೇಳೆ ಕಳ್ಳತನದ ಹಿಂದೆ ಮನೆಯ ಸೆಕ್ಯೂರಿಟಿ ಹಾಗೂ ಆತನ ಸಹಚರರು ಇರುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಈ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆಗಸ್ಟ್ 20ರಂದು ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ ಜಿಲ್ಲೆಯ ಬಾಹಿರಾ ಪಾಲಿಯ ಬಳಿ ನೇಪಾಳಕ್ಕೆ ತೆರಳುತ್ತಿದ್ದ 3 ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮನೆಗಳಿಗೂ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದು, ಕದ್ದ ಚಿನ್ನಾಭರಣ ಹಾಗೂ ಬೆಳ್ಳಿಯ ವಸ್ತುಗಳನ್ನು ಒಟ್ಟು 7 ಮಂದಿ ಹಂಚಿಕೊಂಡಿರುವುದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಬಂಧಿತ ಆರೋಪಿಗಳಿಂದ 55 ಲಕ್ಷ ರೂಪಾಯಿ ಮೌಲ್ಯದ 360 ಗ್ರಾಂ ಚಿನ್ನಾಭರಣ ಹಾಗೂ 947 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಳ್ಳತನ ಆಗಿ ನೇಪಾಳ ರಾಷ್ಟ್ರದವರು ಅಲ್ಲಿ ಕೆಲಸ ಮಾಡೋರು ಕಳ್ಳತನ ಮಾಡಿದ್ರು. ಇದರಲ್ಲಿ ನಮ್ಮ ಯಲಹಂಕ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿ ಇನ್ ಟೈಮ್ ಇನ್ಫಾರ್ಮೇಶನ್ ತಗೊಂಡು ಬಾರ್ಡರ್ಲಿ ನಮ್ಮ ಬೇರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಹೆಲ್ಪ್ ತಗೊಂಡು ರೆಡ್ ಹ್ಯಾಂಡ್ ಹಿಡಿದಿದ್ದಾರೆ. ಇದರಲ್ಲಿ ಟೋಟಲ್ 4 ಜನ ಆರೋಪಿಯವರು ಸಿಕ್ಕಿದ್ದಾನೆ. 4 ಜನ ಆರೋಪಿ ಪ್ಲಸ್ ಇನ್ನೊಬ್ಬ ಆಲ್ರೆಡಿ ಎಸ್ಕೇಪ್ ಆಗಿದ್ರು, ಅವ್ರ ಕಡೆಯಿಂದ ಕೂಡ ರಿಕವರಿ ಆಗುತ್ತೆ. ಒಟ್ಟು 55 ಲಕ್ಷ ಅಂದಾಜು ಗೋಲ್ಡ್ ಮತ್ತೆ ಸಿಲ್ವರ್ ಐಟಮ್ಸ್ ರಿಕವರಿ ಆಗಿದೆ. ಇದು ಪದೇ ಕೆಲವು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕೆಲವರು ಮನೆ ಓನರ್ಸ್ ಅವ್ರಿಗೆ, ಯಾರು ನೀವು ಕೆಲಸಕ್ಕೆ ಇಟ್ಕೊಂಡ್ರೆ ದಯವಿಟ್ಟು ಅವ್ರದ್ದು ವೆರಿಫಿಕೇಶನ್ ಮಾಡಿ, ಮತ್ತೆ ಅವ್ರ ಜೊತೆಗೆ ಅವ್ರಿಗೆ ಇಡುವಾಗ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಂಡೆ, ಅಥವಾ ಫಿಂಗರ್ ಪ್ರಿಂಟ್ಸ್ ನಿಮ್ಗೆ ಇದು ಇದ್ರೆ ನೀವು ಫಿಂಗರ್ ಪ್ರಿಂಟ್ಸ್ ಬಗ್ಗೆ ಕೂಡ ನಮ್ ಕಡೆ ಸಲಹೆ ಸೂಚನೆ ತಗೊಳ್ಳಿ. ಯಾಕೆಂದ್ರೆ ಇದು ಹಲವಾರು ಕೇಸ್ ಇದ್ರ ಆಗಿದೆ, ಮತ್ತೆ ಕೆಲವು ಕೇಸಸ್ ನಮ್ಗೆ ಟ್ರೇಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಬಟ್ ಇದು ಒಂದು ಬಹಳ ಒಳ್ಳೆ ಕೇಸ್ ಇದೆ. DCP ನಾರ್ತ್ ಈಸ್ಟ್ ಮತ್ತೆ ಅವ್ರ ಟೀಮ್ ಅವರು ಒಳ್ಳೆ ಕೆಲಸ ಮಾಡಿ ಇನ್ ಟೈಮ್ ಹಿಡಿದಿದ್ದಾರೆ. ಸೊ ಟೋಟಲ್ 55 ಲ್ಯಾಕ್ಸ್ ವರ್ತ್ ಸಿಕ್ಕಿದೆ. ಇನ್ನು ಒಬ್ಬ ಆರೋಪಿ ಬಗ್ಗೆ ಮಾಹಿತಿ ಇದೆ, ಅದನ್ನು ಅವರು ಹಿಡಿತಾರೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ಈಶಾನ್ಯ ವಿಭಾಗದ DCP GK ಮಿಥುನ್ ಕುಮಾರ್ IPS ಅವರ ನಿರ್ದೇಶನದಂತೆ ಯಲಹಂಕ ಉಪವಿಭಾಗದ ACP ವಿಜಯ್ ಹಡಗಲಿ ಅವರ ಮಾರ್ಗದರ್ಶನದಲ್ಲಿ ಯಲಹಂಕ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಸುರೇಶ್ ನಾಯಕ್ ಅವರ ನೇತೃತ್ವದಲ್ಲಿ PSI ಭೂತೇಶ್ ಹಾಗೂ ಸಿಬ್ಬಂದಿಯ ತಂಡ ಮನೆಗಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.